ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ರೂಪಾಲಿ ಅಂತೇಳ್ಬಿಟ್ಟು, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ. ಊರು ಸಿರಸಿ ಭಾಗದವಳು. ಮೈಕಟ್ಟು ಮಾತ್ರ ದಪ್ಪ ಇದ್ದೇನೆ ಅಂತೇಳಿ ತಿಳಿಸಿದ್ದಾಳೆ. ಸಮಸ್ಯೆ ದಪ್ಪ ಇರುವ ಕಾರಣ ಗಂಡನಿಂದ ಸುಖ ಇಲ್ಲದಾಗಿದೆ ಅಂತೇಳಿ ಹೇಳಿರೋದು. ಬಯಕೆ ತೂತಿಗೆ ಸುಖ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಇನ್ನು ಜಾಗ ಹೇಳಿದರೆ ನಾನೇ ಬಂದು ಬಗ್ಗಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇನ್ನು ಇವರ ಬಳಿರುವ ಹ್ಯುಂಡೈ ಅಯೋನಿಕ್ 5 ಲಾಂಗ್ ರೇಂಜ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣದ ಡೀಟೇಲ್ಸು ಕೊನೆಯಲ್ಲಿ ನೋಡೋಣ. ಜೊತೆಗೆ ದಪ್ಪ ಇರೋದ್ರಿಂದ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಸೊ ಮೊದಲನೇದು, ಮಕ್ಕಳಾಗೋದಕ್ಕಿಂತ ಮುಂಚೆ ನೋಡೋದಕ್ಕೆ ಚೆನ್ನಾಗೇ ಇದೆ ಅಂತೇಳಿ ತಿಳಿಸಿರೋದು. ಆದರೆ ಈಗ ಒಂದು ಮಗುವಿನ ತಾಯಿ, ಹಾಗಾಗಿ ಸ್ವಲ್ಪ ಹಾರ್ಮೋನು ಚೇಂಜ್ ಆಗಿ ದಪ್ಪ ಆಗಿದ್ದೇನೆ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ದಪ್ಪ ಇರೋದ್ರಿಂದ ಮೊದಲಿನ ಹಾಗೆ ಗಂಡ ಕೂಡ ಕೇಯೋದಕ್ಕೆ ಇಷ್ಟಪಡುತ್ತಿಲ್ಲ. ಮಗು ಮಲಗಿದ್ರೂ ಕೂಡ ಗಂಡ ತೂತು ಕೇಯುತ್ತಿಲ್ಲ ಅಂತೇಳಿ ಹೇಳಿಕೊಂಡಿದ್ದಾಳೆ. ನಾನೇ ನೈಟಿ ಎತ್ತಿ ಕೊಟ್ಟರೂ ಸಹಿತ ಮಲಗಿದವರಂತೆ ನಾಟಕ ಮಾಡುತ್ತಾನೆ ಅಂತೇಳಿ ಇದಿಷ್ಟು ದಪ್ಪ ಇರೋದ್ರಿಂದ ಜೀವನದಲ್ಲಿ ಅನುಭವಿಸುತ್ತಿರುವ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಇಂಡೈರೆಕ್ಟಾಗಿ ಹೇಳಬೇಕು ಅಂದರೆ ಗಂಡ ದಪ್ಪ ಇರುವ ಕಾರಣ ತೂತಿಗೆ ಸುಖ ಕೊಡುತ್ತಿಲ್ಲ ಅಂತೇಳಿ ಹೇಳಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಸುಖ ಕೊಡೋದಕ್ಕೆ ಈ ಥರ ಗಂಡಸರು ಬೇಕು ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು, ವಯಸ್ಸಿನಲ್ಲಿ 60ರ ಮುದುಕ ಇದ್ದರೂ ಸಹಿತ ತೂತು ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾಳೆ. ಎರಡನೇದು, ಚೀಪಿ ತುಂಬ ದಿನ ಆಯಿತು, ಗೂಟ ಚೀಪೋದಕ್ಕೆ ಕೈಗೆ ಕೊಡಬೇಕು. ಇನ್ನು ಮೂರನೇದು, ಹೇಳಿದ ಸಮಯಕ್ಕೆ ಬಂದರೆ ಸಾಕು ಅಂತೇಳಿ ತಿಳಿಸಿದ್ದಾಳೆ. ನಾಲ್ಕನೇದು, ಹಣ ಸಹಾಯ ನಾನೇ ಮಾಡುತ್ತೇನೆ, ಯಾವುದೇ ರೀತಿಯಾದ ಭಯ ಬೇಡ. ಐದನೇದು, ತೂತಿಗೆ ತೃಪ್ತಿ ಆಗುವ ತನಕ ಚೆನ್ನಾಗಿ ಎತ್ತಿ ಕೇಯಬೇಕು ಅಂತೇಳಿ ಇದಿಷ್ಟೇ ಇವಳಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾಳೆ. ಸೊ ನೋಡಿ ಫ್ರೆಂಡ್ಸ್, ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಫೈನಲ್ ಆಗಿ ಇವರ ಬಳಿರುವ ಹ್ಯುಂಡೈ ಅಯೋನಿಕ್ 5 ಲಾಂಗ್ ರೇಂಜ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ನವೆಂಬರ್ 2023 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಕನ್ಫರೆನ್ಸು ಆಗಿದೆ. ಫ್ಯೂಯಲ್ ಟೈಪು ಎಲೆಕ್ಟ್ರಿಕ್ ಅಂತೇಳಿ ತಿಳಿಸಿರೋದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 16,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇನ್ನು ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಇನ್ನು ಈ ಒಂದು ಕಾರಿನ ಪ್ರೈಸ್ ಬಂದುಬಿಟ್ಟು 38 ಲಕ್ಷ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.